Good morning students. In the previous class we discussed the causes for feminist movement. In today's class I am going to explain you the political implications of feminist movement. First one, constitutional provisions. Under the constitutional provisions there are various articles relating to the protections of women. They are Article 14, Article 15, Article 15(3), 16, Article 34 A, Article 39B, Article 42. All these articles provides, not only these articles, along with all these articles, several other articles also provides the protections for women. So, the Article 14 to Article 42 provides various provisions relating to the women's community. So, all these articles, we know that the Article 14 says that all are equal before law. In the eyes of law, all are equal, whether he is a male citizen or a female citizen. In the eyes of law, all are equal. Article 14 provides equal justice to all, including the women. Next, Article 15 also provides, the Article 14 provides legal equality to all the citizens, including the female. Next, Article 15 provides the social equality. In the same way, the several other articles, Article 16 provides equal opportunity in the matter of public employment or the public opportunities, etc., etc. In the same way, the several other articles, Article 13, Article 39 and 42, all these articles are inserted under our constitution mainly for the protection of women's community. So, the main aim of all these articles is to remove inequality or eradicate or prohibits gender based discrimination. All these articles says that practice of inequality or gender based discrimination is a punishable offense in India. ಈ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಲ್ಲಿ ನಾವು ನೋಡೋದಿದ್ರೆ ಇಂಡಿಯಾದಲ್ಲಿ ಮಹಿಳೆಯರ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳೋದಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ ಅಂತ ಹೇಳಿದರೆ, ಒನ್ ಆಫ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ವೆನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ was adopted in our country, it treats all the citizens equally. ಅದು ಮೇಲಿಗೆ ಒಂದು ರೀತಿಯ ಜಸ್ಟಿಸ್ ಅಥವಾ ಫೀಮೇಲ್ಸ್ಗೆ ಇನ್ನೊಂದು ರೀತಿಯ ಜಸ್ಟಿಸ್, ಈಕ್ವಾಲಿಟಿ, ಲಿಬರ್ಟಿ ಅಂತೇಳಿ ಹೇಳಿಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ ಏನಂತ ಟ್ರೀಟ್ ಮಾಡಿದೆ ಅಂತ ಹೇಳಿದರೆ ಎಲ್ಲರನ್ನೂ ಕೂಡ ಸಮಾನವಾಗಿಯೇ ಕನ್ಸಿಡರ್ ಮಾಡಿದೆ. ಯಾಕಂತಂದರೆ ನಮ್ಮಲ್ಲಿ ಈಗ ಪೊಲಿಟಿಕಲ್ ರೈಟ್ಸ್ ಅಂತ ಹೇಳುವಾಗ ಅದೊಂದು ದೊಡ್ಡ ರೈಟ್. ಆ ಪೊಲಿಟಿಕಲ್ ರೈಟ್ಸಲ್ಲಿ ಹೇಳುವಾಗ ರೈಟ್ ಟು ವೋಟ್ ಅಂತ ಹೇಳುವಾಗ ಆ ರೈಟ್ ಟು ವೋಟ್ ಅನ್ನುವಂಥದ್ದು ಪ್ರೊವೈಡೆಡ್ to all only on the basis of the age qualification. Those who attain the age of 18 years ಅವರೆಲ್ಲರಿಗೆ ಕೂಡ ವೋಟಿಂಗ್ ರೈಟನ್ನು ನಮ್ಮಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಏಜ್ ಮಾತ್ರ ಒಂದು ಕ್ವಾಲಿಫಿಕೇಷನ್. ಅದು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಯಾರಿಗೆ 18 ವರ್ಷ ಆಗ್ತದೆ ಅವರೆಲ್ಲರೂ ಕೂಡ ಭಾರತದಲ್ಲಿ ವೋಟ್ ಹಾಕಲಿಕ್ಕೆ ಅಥವಾ ಅವರ ಮತಗಳನ್ನು ಚಲಾಯಿಸಲಿಕ್ಕೆ ಅರ್ಹರಾಗಿರ್ತಾರೆ. ನಾವು ಬೇರೆ ದೇಶಗಳನ್ನು ನೋಡಿದಾಗ ಈಗ ಫಾರ್ ಎಕ್ಸಾಂಪಲ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನುವಂಥದ್ದು ಡೆವಲಪ್ಡ್, ಒನ್ ಆಫ್ ದ ಡೆವಲಪ್ಡ್ ಆ್ಯಂಡ್ ಆಲ್ಸೋ ದ ಸೂಪರ್ ಪವರ್ ಕಂಟ್ರಿ ಇನ್ ದ ವರ್ಲ್ಡ್. ಆದರೆ USA ಮಹಿಳೆಯರನ್ನು ಇವತ್ತು USA ಮಹಿಳೆಯರಿಗೆ ಭಾರತದ ಮಹಿಳೆಯರಿಗಿಂತ ಜಾಸ್ತಿ ರೈಟ್ಸ್ಗಳು ಅಥವಾ ಲಿಬರ್ಟೀಸ್ಗಳು ಅಥವಾ ಅವರ ಸ್ಟೇಟಸ್ ಜಾಸ್ತಿ ಇದೆ ಅಂತ ಹೇಳಿದರೂ ಕೂಡ USA ಕಾನ್ಸ್ಟಿಟ್ಯೂಷನ್ ಬಂದಂಥ ಸಂದರ್ಭದಲ್ಲಿ ಅದು ಮಹಿಳೆಯರಿಗೆ ವೋಟಿಂಗ್ ರೈಟ್ ಅಂತ ಕೊಟ್ಟಿರಲಿಲ್ಲ ಅಥವಾ ಮಹಿಳೆಯರನ್ನು ಪುರುಷರಷ್ಟೇ ಈಕ್ವಲ್ ಅಂತೇಳಿ ಕನ್ಸಿಡರ್ ಮಾಡಿಲ್ಲ. ಅದು ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಒಂದು ಇಂಪಾರ್ಟೆನ್ಸ್ ಏನು ಅಂತ ಹೇಳಿದರೆ, our constitution provides equal rights to all, both equal rights to all, ಹಾಗೆ ಅದು ಪ್ರೊವೈಡ್ಸ್ ಈಕ್ವಲ್ ಅಪರ್ಚುನಿಟೀಸ್ ಟು ಬೋತ್ ಮೇಲ್ ಆ್ಯಂಡ್ ಆಲ್ಸೋ ದ ಫೀಮೇಲ್ ಅಂತೇಳಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಮಹಿಳೆಯರ ಹಿತರಕ್ಷಣೆಗೋಸ್ಕರ ಅನೇಕ ಪ್ರಾವಿಷನ್ಸ್ಗಳನ್ನು ಆ್ಯಡ್ ಮಾಡಲಾಗಿದೆ. ಅದರಲ್ಲಿ ಕೆಲವೊಂದು ಆರ್ಟಿಕಲ್ಸ್ಗಳನ್ನು ನಾವು ನೋಡಿದ್ರೆ ಎಲ್ಲ ಆರ್ಟಿಕಲ್ಸ್ಗಳು ಬೇರೆ ಬೇರೆ ವಿಷಯದಲ್ಲಿ ಈಕ್ವಾಲಿಟಿಯನ್ನು ಪ್ರೊವೈಡ್ ಮಾಡ್ತದೆ. ಒಂದು ಆರ್ಟಿಕಲ್ ಕಾನೂನಿನ ವಿಷಯದಲ್ಲಿ ಸಮಾನತೆಯನ್ನು ಹೇಳ್ತದೆ ಅಂತ ಹೇಳಿದರೆ, ಇನ್ನೊಂದು ಆರ್ಟಿಕಲ್ ಸಾಮಾಜಿಕ ವಿಷಯದಲ್ಲಿ ಸಮಾನತೆಯನ್ನು ಹೇಳ್ತದೆ, ಮತ್ತೊಂದು ಆರ್ಟಿಕಲ್
ಯಾವುದ್ರ ಬಗ್ಗೆ ಹೇಳ್ತದೆ ಅಂತ ಹೇಳಿದರೆ ಉದ್ಯೋಗಾವಕಾಶಗಳಲ್ಲಿ ಸಮಾನತೆಯ ಅವಕಾಶಗಳನ್ನು ಒದಗಿಸಿಕೊಡ್ತದೆ. ಅಥವಾ ಮಹಿಳೆಯರನ್ನು ವೀಕರ್ ಸೆಕ್ಷನ್ ಅಂತ ಹೇಳೋದ್ರಿಂದಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ ಅಂತ ಹೇಳಿದರೆ, ಮೇಲಿಗೆ ಕಂಪೇರ್ ಮಾಡಿದರೆ ಅವರ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ more opportunities to the women community ಅಂತೇಳಿ. Why our constitution provides more opportunities to the women community ಅಂತ ಹೇಳಿದರೆ, in India women are considered as a weaker sections of the society. So to bring the women into the mainstream of the society, ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಈಸ್ ವೆರಿ ವೆರಿ ಎಸೆನ್ಷಿಯಲ್. ಒಂದು ವೇಳೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಅಥವಾ ಮೀಸಲಾತಿ ಅನ್ನುವಂಥದ್ದು ಕೊಡದೇ ಹೋದರೆ ಮಹಿಳೆಯರನ್ನು ಸಮಾಜದಲ್ಲಿ ಅಥವಾ ಸಮಾಜದ ಮುಖ್ಯವಾಹಿನಿಗೆ ತರುವುದು ತುಂಬ ಕಷ್ಟ ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಮಾಡಿದೆ ಅಂತ ಹೇಳಿದರೆ, ಪುರುಷರಿಗೆ ಕಂಪೇರ್ ಮಾಡೋದಿದ್ದರೆ ಪುರುಷರಿಗಿಂತ ಜಾಸ್ತಿ ಅವಕಾಶಗಳನ್ನು ಯಾರಿಗೆ ಕೊಟ್ಟಿದೆ ಅಂತ ಹೇಳಿದರೆ ಮಹಿಳೆಯರಿಗೆ ಕೊಟ್ಟಿದೆ. ನೆಕ್ಸ್ಟ್ ಸೆಕೆಂಡ್ ಮೆಷರ್ ಈಸ್ ಲೆಜಿಸ್ಲೇಟಿವ್ ಮೆಷರ್. From time to time, the Parliament passed various legislation mainly for the protection of women community. They are some of the legislations relating to the women community are, first one, rape. In India, rape cases are registered under the IPC section, Indian Penal Code 376 ಅಂತೇಳಿ. ಎಲ್ಲ ರೇಪ್ ಕೇಸಸ್ಗಳನ್ನು ಯಾವ ಸೆಕ್ಷನ್ ಅಂಡರಲ್ಲಿ ರಿಜಿಸ್ಟರ್ ಮಾಡಬೇಕಾಗ್ತದೆ ಅಂತ ಹೇಳಿದರೆ IPC ಸೆಕ್ಷನ್ 376ನ ಅಡಿಯಲ್ಲಿ ರಿಜಿಸ್ಟರ್ ಮಾಡಲಾಗ್ತದೆ. ಈಗ ಆಫ್ಟರ್ ದ ನಿರ್ಭಯ ಇನ್ಸಿಡೆಂಟ್, ಯೂನಿಯನ್ ಪಾರ್ಲಿಮೆಂಟ್ ಪಾಸ್ಡ್ ಎನದರ್ ಸ್ಟ್ರಾಂಗ್ ಲೆಜಿಸ್ಲೇಷನ್ಸ್ ರಿಲೇಟಿಂಗ್ ಟು ದ ರೇಪ್ ಅಂತೇಳಿ ಹೇಳ್ಬೋದು. ಈಗ ರೇಪ್ ಕೇಸಸ್ನಲ್ಲಿ ಈಗ IPC ಸೆಕ್ಷನ್, ಎಲ್ಲ IPC ಸೆಕ್ಷನ್ಸ್ಗಳು ಒಂದೇ ರೀತಿ ಇಫೆಕ್ಟಿವ್ ಆಗಿರುವುದಿಲ್ಲ. ಸಮ್ IPC ಸೆಕ್ಷನ್ ಅನ್ನುವಂಥದ್ದು ಜಾಸ್ತಿ ಸ್ಟ್ರಾಂಗ್ ಆಗಿರ್ತದೆ ಇನ್ನು ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ. ಈಗ ರೇಪ್ ಕೇಸಸ್ಸಲ್ಲಿ ಒಂದು ವೇಳೆ ಒಬ್ಬ ವ್ಯಕ್ತಿ ವಿರುದ್ಧ ರೇಪ್ ಕೇಸ್ ರಿಜಿಸ್ಟರ್ ಆಗಿದ್ದರೆ ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗಿರ್ತದೆ, ಅವರಿಗೆ ಅಷ್ಟು ಬೇಗಕ್ಕೆ ಜಾಮೀನು ಅನ್ನುವಂಥದ್ದು ಸಿಗುವುದಿಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್, ಕಿಡ್ನ್ಯಾಪಿಂಗ್. ಓವರ್ ದ ಇಯರ್ಸ್ ಕಿಡ್ನ್ಯಾಪಿಂಗ್ ಅನ್ನುವಂಥದ್ದು ಇನ್ಕ್ರೀಸಸ್. Kidnapping of young girl child, women are increasing day by day in India. So to prevent the kidnapping problem or the kidnapping, all the kidnapping cases are registered in India under the IPC section 363 to 373. ಅದಲ್ಲದೆ ಪ್ರಿವೆನ್ಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ ಹೇಳುವ ಪ್ರಕಾರ ಕಿಡ್ನ್ಯಾಪಿಂಗ್ ಮಾಡುವಂಥದ್ದು ಭಾರತದಲ್ಲಿ ಏನಂತ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದರೆ ಒಂದು ಶಿಕ್ಷಾರ್ಹ ಅಪರಾಧ ಅಂತೇಳಿ ಕನ್ಸಿಡರ್ ಮಾಡಲಾಗ್ತದೆ. ಹಾಗಾಗಿ ಯಾರೆಲ್ಲ ಕಿಡ್ನ್ಯಾಪ್ ವೃತ್ತಿಯಲ್ಲಿ ಅಥವಾ ಯಾರು ಮಹಿಳೆಯರನ್ನು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ತಾರ ಆ ಎಲ್ಲ ಕೇಸಸ್ಗಳು ಕೂಡ ಈ ಸೆಕ್ಷನ್ ಅಂಡರಲ್ಲಿ ಬರ್ತದೆ. ನೆಕ್ಸ್ಟ್ ಟಾರ್ಚರ್ for dowries to prevent the dowry related harassment, exploitation. ಯೂನಿಯನ್ ಪಾರ್ಲಿಮೆಂಟ್ ಏನು ಹೇಳಿದೆ ಅಂತ ಹೇಳಿದರೆ ಅದು ಯೂನಿಯನ್ ಪಾರ್ಲಿಮೆಂಟ್ ಆಲ್ಸೋ ಪಾಸ್ ದ ಸೆವರಲ್ ಲೆಜಿಸ್ಲೇಚರ್ಸ್. ಈ ಟಾರ್ಚರ್ ಫಾರ್ ಡೌರಿ ಕೇಸಸ್ ಆರ್ ರಿಜಿಸ್ಟರ್ಡ್ ಅಂಡರ್ ದ IPC section 498A. The IPC section 498, if once the cases are registered under the 498A, ಅದು ಏನಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಕೂಡ ಬೇಲ್ ಸಿಗುವುದು ತುಂಬ ಕಷ್ಟ ಆಗ್ತದೆ. ಯಾಕಂತಂದರೆ ಅದು 498A ಕೇಸ್ನ ಅಂಡರಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಅದು ನಾನ್ ಬೇಲೇಬಲ್ ಅಫೆನ್ಸ್ ಆಗಿ ಬಿಡ್ತದೆ. ಅಪಾರ್ಟ್ ಫ್ರಮ್ ದೀಸ್ IPC ಕೋಡ್ ಅಥವಾ ಅದರ ಪ್ರೊಟೆಕ್ಷನ್ಸ್ ಅಲ್ಲದೆ ಯೂನಿಯನ್ ಪಾರ್ಲಿಮೆಂಟ್ ಆಲ್ಸೋ ಪಾಸ್ ದ ಸ್ಪೆಷಲ್ ಲಾಸ್ ಮೇನ್ಲಿ ಫಾರ್ ದ ಪ್ರೊಟೆಕ್ಷನ್ ಆಫ್ women's community. They are Family Court Act in the year 1954. This act was passed in the year 1954. So according to the Family Court Act 1954, the family court was established in India in the later years. ನಾವು ಫಸ್ಟ್ PUC ಯಲ್ಲಿ ಇದರ ಬಗ್ಗೆ ಓದಿಕೊಂಡಿದ್ದೇವೆ. ಫ್ಯಾಮಿಲಿ ಕೋರ್ಟ್ ಅಂದರೆ ಏನು ಅಥವಾ ಅದು ಯಾವಾಗ ಎಸ್ಟಾಬ್ಲಿಷ್ ಅನ್ನುವಂಥದ್ದು ಆಗಿದೆ. ಫ್ಯಾಮಿಲಿ ಕೋರ್ಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಮೇನ್ಲಿ ಟು ಹ್ಯಾಂಡಲ್ ದ ಕೇಸಸ್ ರಿಲೇಟಿಂಗ್ ಟು ದ ಫ್ಯಾಮಿಲಿ ಲೈಕ್ ಮ್ಯಾರೇಜ್, ಡಿವೋರ್ಸ್ ಆ್ಯಂಡ್ ಆಲ್ಸೋ ದ ಚೈಲ್ಡ್ ಕಸ್ಟಡಿ. ಫ್ಯಾಮಿಲಿ ಕೋರ್ಟ್ ಹ್ಯಾಂಡಲ್ ಆಲ್ ದೀಸ್ ಕೇಸಸ್. ನೆಕ್ಸ್ಟ್ ಸೆಕೆಂಡ್ ಒನ್, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. This act was passed in the year 1954. Next legislation is Abolition of Dowry Act 1961. As I said in the last classes, Abolition of Dowry Act says that
dowry taking and dowry giving both are considered as a punishable offence. So, these are some of the legislation passed by the Union Next legislation is Medical Terminations of Pregnancy Act 1971. This legislation, Medical Terminations of Pregnancy Act 1971. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅಂತ ಹೇಳಿದರೆ ಇದರಲ್ಲಿ ಎರಡು ಥರದ ಲೆಜಿಸ್ಲೇಷನ್ಸ್ ಇದೆ. ಒಂದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971 ಅಂತೇಳಿ, ಇನ್ನೊಂದು 1994 ಒಂದು ಆ್ಯಕ್ಟ್ ಪಾಸ್ ಅನ್ನುವಂಥದ್ದು ಆಗಿದೆ. 1994 ಪಾಸ್ ಆದ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ ಅದು ನಮಗೆ ನೋಡುವಾಗ ಸ್ವಲ್ಪ ಸಿಮಿಲರ್ ಆಗಿ ಕಾಣ್ತದೆ. ಈ ಆ್ಯಕ್ಟ್ ಬೇರೆಯೇ 1994 ಪಾಸ್ ಮಾಡಿದಂತಹ ಆ್ಯಕ್ಟ್ಗಳು ಬೇರೆ. 1994 ಪಾಸ್ ಮಾಡಿದ ಆ್ಯಕ್ಟ್ ಯಾವುದು ಅಂತ ಹೇಳಿದರೆ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಪ್ರಿವೆನ್ಷನ್ಸ್ ರೆಗ್ಯುಲೇಷನ್ಸ್ ಆಫ್ ಮಿಸ್ಯೂಸ್ ಆ್ಯಕ್ಟ್ ಅಂತೇಳಿ. ಪ್ರಿನೇಟಲ್ ಟೆಕ್ನಿಕ್ ರೆಗ್ಯುಲೇಷನ್ಸ್ ಪ್ರಿವೆನ್ಷನ್ ಆಫ್ ಮಿಸ್ಯೂಸ್ ಆ್ಯಕ್ಟ್ 1994. ಆ 1994ನ ಆ್ಯಕ್ಟ್ ಏನು ಹೇಳ್ತದೆ ಅಂತ ಹೇಳಿದರೆ ಫಿಮೇಲ್ ಪಾರ್ಟಿಸೈಡ್ ಮಾಡುವುದು, ಹೆಣ್ಣು ಭ್ರೂಣ ಹತ್ಯೆ ಮಾಡುವುದು ಆ್ಯಕ್ಟಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ಅನಿಸಿಕೊಳ್ತದೆ. ಅದು ಯಾವುದು ಅಂತ ಹೇಳಿದರೆ 1994 ಆ್ಯಕ್ಟ್ ಅನ್ನುವಂಥದ್ದು ಎಬಾಲಿಷಸ್ ಫಿಮೇಲ್ ಪಾರ್ಟಿಸೈಡ್. ಈ ಆ್ಯಕ್ಟಿನ ಪ್ರಕಾರ ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡುವ ಹಾಗೆ ಇಲ್ಲ. ಈ ಆ್ಯಕ್ಟ್ ಯಾವುದನ್ನು ಹೇಳ್ತದೆ ಅಂತ ಹೇಳಿದರೆ 1971 ಆ್ಯಕ್ಟ್ ಸೇಸ್ ದಟ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ 1971ನ ಪ್ರಕಾರ ದಿಸ್ ಆ್ಯಕ್ಟ್ provides the permissions to the women to terminate the pregnancy only on the physical and also the mental ground of the patient. This act legalizes abortion only on the physical and also the mental ground of the patient ಅಂತೇಳಿ. ಈ ಆ್ಯಕ್ಟಿನ ಪ್ರಕಾರ ಅಬೋರ್ಷನ್ ಮಾಡುವ ಹಾಗಿಲ್ಲ. ಈ ಆ್ಯಕ್ಟಿನ ಪ್ರಕಾರ ಏನು ಮಾಡ್ಬೋದು ಅಂತ ಹೇಳಿದರೆ ಅದಕ್ಕೆ ಪರ್ಮಿಷನ್ ಕೊಡ್ತದೆ. ಯಾವಾಗ ಅಂತ ಹೇಳಿದರೆ ಓನ್ಲಿ ಆನ್ ದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೌಂಡ್ ಆಫ್ ದ ಪೇಷಂಟ್. ಎಲ್ಲ ಸಂದರ್ಭಗಳಲ್ಲಿ ಅಲ್ಲ. ಈಗ ಫಾರ್ ಎಕ್ಸಾಂಪಲ್, ಒಂದು ವೇಳೆ ಒಂದು ಮಗುವಿನಿಂದಾಗಿ ತಾಯಿಯ ಪ್ರಾಣಕ್ಕೆ ಡೇಂಜರ್ ಅನ್ನುವಂಥದ್ದಿದೆ ಅಂತ ಹೇಳಿದರೆ, ಅಂದರೆ ಆ ಮಗು ಇರೋದ್ರಿಂದಾಗಿ ಆ ಮಗು ಡೆಲಿವರಿ ಆದರೆ ಅಥವಾ ಮಗುವಿನಿಂದಾಗಿ ತಾಯಿಯ ಪ್ರಾಣಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ ಆವಾಗ ಅಬೋರ್ಷನ್ ಮಾಡಿಸಿಕೊಳ್ಬೋದು. ಅಥವಾ ಯಾವಾಗ ಮಗುವಿನ ಬಾಡಿಗಳು ಫುಲ್ಲಾಗಿ ಏನಾಗಿರೋದಿಲ್ಲ, ಡೆವಲಪ್ ಆಗಿರುವುದಿಲ್ಲ ಅಥವಾ ಗ್ರೋತ್ ಆಗಿರುವುದಿಲ್ಲ, ಆವಾಗ ಕೂಡ ನಂತರ ಆ ಮಗು ಹುಟ್ಟಿದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ ಹುಟ್ಟುವಂತಹ ಚಾನ್ಸಸ್ಗಳಿದ್ದರೆ ಆವಾಗ ಕೂಡ ಅದನ್ನು ಅಬೋರ್ಷನ್ಸ್ ಮಾಡಿಸಿಕೊಳ್ಬೋದು. ಯಾಕಂತಂದರೆ ನಂತರ ಹುಟ್ಟಿದ ನಂತರ ಅದರಿಂದ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತದೆ. ನೆಕ್ಸ್ಟ್ ಒನ್ ಯಾವಾಗ ಅಂತ ಹೇಳಿದರೆ ರೇಪ್ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ, ಆ ಸಂದರ್ಭಗಳಲ್ಲೂ ಕೂಡ ಅದು ಏನು ಮಾಡ್ತದೆ ಅಂತ ಹೇಳಿದರೆ ಅಬೋರ್ಷನ್ಸ್ಗೆ ಪರ್ಮಿಷನ್ಸ್ ಅನ್ನುವಂಥದ್ದು ಕೊಡ್ತದೆ. ಇದು ಒನ್ ಆಫ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ 1994 ಆ್ಯಕ್ಟ್ ಆ್ಯಂಡ್ ಆಲ್ಸೋ ದ 1971 ಆ್ಯಕ್ಟ್. ನೆಕ್ಸ್ಟ್ ಆ್ಯಕ್ಟ್ ಈಸ್ ಅಬಾಲಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ 2006. ದಿಸ್ ಆ್ಯಕ್ಟ್ ಅನ್ನುವಂಥದ್ದು ಏನು ಹೇಳ್ತದೆ ಅಂತ ಹೇಳಿದರೆ ಪ್ರೊಹಿಬಿಟ್ಸ್ ಚೈಲ್ಡ್ ಮ್ಯಾರೇಜಸ್. ಸೊ ದೀಸ್ ಆರ್ ಸಮ್ ಆಫ್ ದ ಲೆಜಿಸ್ಲೇಷನ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್ from time to time, mainly for the protection of women community. Next, third one is special privileges for women. To protect, apart from the constitutional provisions, legislations, etc., the government of India also provides another privileges for women community. ಅದು ಯಾವುದು ಅಂತ ಹೇಳಿದರೆ ನ್ಯಾಷನಲ್ ಕಮಿಷನ್ ಫಾರ್ women. NCW, full form of NCW is National Commission for Women. National Commission for Women was established in the year 1992. National Commission for Women is an independent or autonomous organization. This organization mainly established to protect the interest of the women community. When the women's rights are violated, then the concerned women or the victims can approach National Commission for Women. In such a situations, National Commission for Women try to provide relief measures or the justice to the victims.
ಹಾಗಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ ಅನ್ನುವಂಥದ್ದಿದೆ. ಭಾರತದ ಯಾವುದೇ ಮೂಲೆಯಲ್ಲಿಯೂ ಆಗಿರ್ಬೋದು, ಮಹಿಳೆಯರ ಹಕ್ಕುಗಳು ಯಾವಾಗ ಉಲ್ಲಂಘನೆ ಆಗ್ತದೆ ಅಥವಾ ಯಾವಾಗ ಮಹಿಳೆಯರ ಮೇಲೆ ದೌರ್ಜನ್ಯಗಳಾಗ್ತದೆ, ಶೋಷಣೆಗಳಾಗ್ತದೆ, ಅಂಥ ಸಂದರ್ಭದಲ್ಲಿ ಅದೇನು ಮಾಡ್ತದೆ ಅಂತ ಹೇಳಿದರೆ ಮಹಿಳೆಯರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತದೆ. ಅದರ ಬಗ್ಗೆ ಎನ್ಕ್ವೈರಿಗಳನ್ನು ಮಾಡ್ಬೋದು. ಅದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ ಆಗಿರುವ ಕಾರಣ ಇಟ್ ಈಸ್ ಫುಲ್ಲಿ ಫ್ರೀ ಫ್ರಮ್ ದ ಕಂಟ್ರೋಲ್ ಆಫ್ the government, central government. Not only at the national level, at the state level also. The state government established State Commission for Women. ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಅನ್ನುವಂಥದ್ದಿದೆ, ರಾಷ್ಟ್ರದಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಅನ್ನುವಂಥದ್ದಿದೆ. ಈ ಮಹಿಳಾ ಆಯೋಗಗಳು ಏನು ಮಾಡ್ತದೆ ಅಂತ ಹೇಳಿದರೆ ಮಹಿಳೆಯರ ಹಿತರಕ್ಷಣೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತದೆ ಅವರ ಶೋಷಣೆಗಳಾದಂಥ ಸಂದರ್ಭಗಳಲ್ಲಿ. ಅದಲ್ಲದೆ ಇಟ್ ಟ್ರೈ ಟು prevent the women's violences ಅಥವಾ violences against women, harassment against women, etc. It conduct the seminars, workshops and also the other activities. Through these it tried to educate the women. By educating and also organizing the women, it tried to prevent women's related harassment and also the exploitations. Next, fourth one is reservations in local bodies. In order to empower women politically, political power is very, very important to the women to solve their problems. So, to empower the women politically, Article 73rd and 74th Constitutional Amendment Act provides 1/3 reservations for women in rural local self-government and also the urban local self-government. So, 73rd and 74th Amendment Act, these two Constitutional Amendment Act was passed in the year 1993. ಈ 1993 ಅಲ್ಲಿ ಪಾಸ್ ಆದಂಥ ಈ ಎರಡು ಸಂವಿಧಾನ ತಿದ್ದುಪಡಿಗಳು ಏನು ಹೇಳ್ತದೆ ಅಂತ ಹೇಳಿದರೆ, ಈ ಎರಡು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳು 1/3 ರಿಸರ್ವೇಷನ್ಸ್, ಇಟ್ ಪ್ರೊವೈಡ್ಸ್ 1/3 ರಿಸರ್ವೇಷನ್ ಫಾರ್ ವಿಮೆನ್ ಇನ್ ಪಂಚಾಯತ್, ವಿಲೇಜ್ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನ್ಸಿಪಾಲಿಟೀಸ್ ಆ್ಯಂಡ್ ದ ಮುನ್ಸಿಪಲ್ ಕಾರ್ಪೊರೇಷನ್. ರೀಸೆಂಟ್ಲಿ ದ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕದಲ್ಲಿರುವಂಥ ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿತು ಅಂತ ಹೇಳಿದರೆ, ಈ 1/3 ರಿಸರ್ವೇಷನ್ ಇದ್ದದ್ದನ್ನು ಏನು ಮಾಡಿದೆ ಇವತ್ತಿಗೆ ಅಂತ ಹೇಳಿದರೆ, ಅದು ಇನ್ಕ್ರೀಸ್ಡ್ 1/3 ಫ್ರಮ್ 1/3 ಟು 50% ರಿಸರ್ವೇಷನ್ಸ್. ಇವತ್ತು ಮಹಿಳೆಯರಿಗೆ ರೂರಲ್ ಲೋಕಲ್ ಆ್ಯಂಡ್ ಆಲ್ಸೋ ದ ಅರ್ಬನ್ ಲೋಕಲ್ ಸೆಲ್ಫ್ ಗೌರ್ಮೆಂಟಲ್ಲಿ 50% ರಿಸರ್ವೇಷನ್ಸ್ ಅನ್ನುವಂಥದ್ದು ಪ್ರೊವೈಡೆಡ್. ಅದರ ಜೊತೆಗೆ ಇಟ್ ಆಲ್ಸೋ ರಿಸರ್ವ್ presidential post in some panchayat and also the municipalities, corporations, etc. Reservations also provided in the presidential post of panchayat and also the presidential post of municipalities ಅಂತೇಳಿ. ಇದು ಮಹಿಳೆಯರನ್ನು ರಾಜಕೀಯವಾಗಿ ಸಬಲರನ್ನಾಗಿ ಮಾಡಿಕೊಳ್ಳಿಕ್ಕೆ ಗೌರ್ಮೆಂಟ್ ತಗೊಂಡಂಥ ಸ್ಟೆಪ್ಗಳು. ನೆಕ್ಸ್ಟ್ ಫಿಫ್ತ್ ಒನ್, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಫಾರ್ ಗರ್ಲ್ ಚೈಲ್ಡ್. To provide bright, safe future for the girl child, the central government also implemented various schemes from time to time. ಇದಲ್ಲದೆ ಹೆಣ್ಣು ಮಕ್ಕಳಿಗೆ ಒಂದು ಭದ್ರವಾದಂತಹ ಭವಿಷ್ಯವನ್ನು ಕೊಡಬೇಕು, ಸುಭದ್ರವಾದಂಥ ಭವಿಷ್ಯವನ್ನು ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಟೈಮಿಗೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಬೇರೆ ಬೇರೆ ಪಾಲಿಸಿಗಳನ್ನು ಹಾಕಿಕೊಂಡಿವೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ನ್ಯಾಷನಲ್ ಪಾಲಿಸಿ ಆನ್ ದ women's empowerment. To empower the women, empowerment means the process of providing equal rights, equal status, equal positions and equal opportunities. The process of providing equal rights, equal liberties, equal opportunities, equal status, equal position, etc. The equality in all these fields help the women to discharge the life in a better way. ಮಹಿಳಾ ಸಬಲೀಕರಣ ಅಂತ ಹೇಳಿದರೆ ಸಮಾನ ಅವಕಾಶಗಳನ್ನು ಕೊಡೋದು, ಸಮಾನ ಸ್ಥಾನಮಾನಗಳನ್ನು ಕೊಡೋದು, ಸಮಾನ ಹಕ್ಕುಗಳನ್ನು ಕೊಡೋದು, ಸಮಾನ ಸ್ವಾತಂತ್ರ್ಯ ಎಕ್ಸೆಟ್ರಾ. ಯಾಕಂತಂದರೆ ಈ ಎಲ್ಲದರಲ್ಲಿ ಇರುವಂಥ ಸಮಾನತೆ ಮಹಿಳೆಯರಿಗೆ ತಮ್ಮ ಜೀವನವನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ಹೆಲ್ಪ್ ಆಗ್ತದೆ ಅನ್ನುವಂತಹ ಕಾರಣಕ್ಕೋಸ್ಕರ. ಅದಲ್ಲದೆ ದ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ಡ್ ದ ಇಯರ್ 2000 ಆ್ಯಸ್ ಅ ಇಯರ್ ಆಫ್ ವಿಮೆನ್ಸ್ ಎಂಪವರ್ಮೆಂಟ್ ಅಂತೇಳಿ. ಆ ಒಂದು ವರ್ಷದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಏನೆಲ್ಲ ಸ್ಟೆಪ್ಸ್ಗಳು ಬೇಕೋ ಆ ಎಲ್ಲ ಸ್ಟೆಪ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು
ತಗೊಂಡಿದೆ. ಈಗ ಟು ಎಂಪವರ್ ದ ವಿಮೆನ್ಸ್, the central government formulated and implemented various yojanas or the various schemes. Some of them are Employment Assurance Scheme, National Social Assistance Program, Indira Awas Yojana, Swarna Jayanti Yojana, Grama Swaraj Yojana, etc. etc. Apart from these yojanas, the state government also, Karnataka government also formulated and implemented various schemes for the protections of women community. Udyogini Yojana, next Step Yojana, social rehabilitation and economic rehabilitation program for the women community, etc. etc. Year by year, every year the central and also the state government implemented various schemes mainly for the protections of women community ಅಂತೇಳಿ. ಹೀಗೆ ಕೇಂದ್ರಗಳಿರ್ಬೋದು, ರಾಜ್ಯಗಳಿರ್ಬೋದು, ಮಹಿಳೆಯರ ಹಿತರಕ್ಷಣೆಗೋಸ್ಕರ ವರ್ಷ ವರ್ಷ ಹೊಸ ಹೊಸ ಯೋಜನೆಗಳು ಅದು ಇಂಪ್ಲಿಮೆಂಟ್ ಅನ್ನುವಂಥದ್ದು ರೂಪಿಸಿ ಅದನ್ನು ಕಾರ್ಯಗತಗೊಳಿಸ್ತಾ ಅನ್ನುವಂಥದ್ದಿದೆ. ಹಾಗಾಗಿ ಅದರ ಜೊತೆಗೆ ಟು prevent the various kinds of violences, both central and also the state government formulated and implemented the various legislative measures. So, these are about the political implications of feminist movement. With this, I wind up today's class. Thank you.